ಭಾರತೀಯ ವೀರ ಯೋಧರಿಗೆ ವಿರಾಟ್ ಕೊಹ್ಲಿ ಸಲಾಂ ತಿಳಿಸಿದ್ದಾರೆ. ಈ ಕಷ್ಟದ ಸಮಯದಲ್ಲಿ ನಮ್ಮ ದೇಶವನ್ನ ರಕ್ಷಣೆ ಮಾಡಿದ್ದಕ್ಕಾಗಿ ಸೇನೆಯ ಜೊತೆಗೆ ಒಗ್ಗಟ್ಟಿನಿಂದ ನಿಂತು ಅವರಿಗೆ ನಾವು ನಮಸ್ಕರಿಸ್ತೀವಿ. ಒಂದು ಭಾರಿ ಅಪಾಯದಲ್ಲಿ ನಿನ್ನೆ ರಾತ್ರಿ ನಮ್ಮ ದೇಶ ಇತ್ತು. ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ಸಮರ್ಥವಾಗಿ ಅದನ್ನು ನಿಭಾಯಿಸಿದೆ. ಈ ಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶವನ್ನ ರಕ್ಷಣೆ ಮಾಡಿದ್ದಕ್ಕಾಗಿ ಸೇನೆಯೊಂದಿಗೆ ಒಗ್ಗಟ್ಟಿನಿಂದ ನಿಂತು ನಾವೆಲ್ಲ ಅವರಿಗೆ ನಮಸ್ಕರಿಸ್ತೀವಿ. ನಮ್ಮ ವೀರ ಯೋಧರ ಅಚಲ ಧೈರ್ಯ, ಅವರ ತ್ಯಾಗಕ್ಕಾಗಿ ಅವರ ಕುಟುಂಬಗಳು ರಾಷ್ಟ್ರಕ್ಕಾಗಿ ಮಾಡುವಂತಹ ತ್ಯಾಗಗಳಿಗೆ ನಾವು ಸಲಾಂ ಮಾಡ್ತೀವಿ. ನಾವು ಅವರಿಗೆ ಎಂದೆಂದಿಗೂ ಕೂಡ ಋಣಿಯಾಗಿರ್ತೀವಿ. ಜೈ ಹಿಂದ್ ಅಂತ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಮೊದಲ ಪ್ರತಿಕ್ರಿಯೆ ಇದು. ಯಾಕಂದರೆ ನಿನ್ನೆ ಒಂದು ಪಂದ್ಯ ರದ್ದಾಗಿತ್ತು. ಅಲ್ಲದೆ RCB ಅಭಿಮಾನಿಗಳಿಗೆ ಈ ಬಾರಿ ತುಂಬ ದುಃಖ ಕೂಡ ಆಗಿತ್ತು. ಯಾಕಂದರೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಈ ಬಾರಿ ಕಪ್ ನಮ್ಮದೇ, ಈ ಬಾರಿ ಕಪ್ ನಮ್ಮದೇ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಈ ಬಾರಿ ನಾವು ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ IPL ಪಂದ್ಯಕ್ಕಾಗಿ ದೇಶದ ರಕ್ಷಣೆ ವಿಚಾರ ಅಂತ ಬಂದಾಗ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನಾವು ದೇಶಕ್ಕಾಗಿ ಈಗ ಟೊಂಕ ಕಟ್ಟಿ ನಿಲ್ಲಬೇಕಾಗಿದೆ. ನಮ್ಮ ದೇಶದ ಸೈನಿಕರ ಒಂದು ಮನೋಬಲ ಹೆಚ್ಚಳ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರ ಈ ಒಂದು ಟ್ವೀಟ್ ಏನಿದೆ ಇದು ಸ್ವಾಗತಾರ್ಹ ಕೂಡ ಹೌದು. ಯಾಕಂದರೆ ಭಾರತದ ಸೇನೆಗೆ ಈ ಸಂದರ್ಭದಲ್ಲಿ ಆರ್ಥಿಕ, ಅದರ ಜೊತೆಗೆ ಸಾಮಾಜಿಕ, ಇನ್ನು ಅವರ ಮನೋಬಲ ಹೆಚ್ಚಳ ಮಾಡುವಂತಹ ಕೆಲಸಕ್ಕೂ ಕೂಡ ನಾವು ಮುಂದಾಗಬೇಕು. ಅವರ ಕುಟುಂಬದ ಜೊತೆಗೂ ಕೂಡ ನಾವು ನಿಲ್ಲಬೇಕು. ವಿರಾಟ್ ಕೊಹ್ಲಿ ಅವರು, ಅವರ ಕುಟುಂಬ, ಅವರ ಕುಟುಂಬದ ತ್ಯಾಗ, ಅದೇ ರೀತಿಯಾಗಿ ಸೈನಿಕರ ಮನೋಬಲ ಹೆಚ್ಚಳ ಮಾಡುವಂತಹ ಕೆಲಸದ ಜೊತೆಗೆ ಅವರ ತ್ಯಾಗವನ್ನು ಕೂಡ ಅವರು ಈ ಒಂದು ಪೋಸ್ಟ್ನಲ್ಲಿ ಸ್ಮರಿಸಿದ್ದಾರೆ.